ದಯವೇ ಧರ್ಮದ ಮೂಲಭಯ ಎಂದು ಜಾತಿಗಳ ಮೇಲು ಕೀಳು ವಿರುದ್ಧ ಹೋರಾಡಿದ ಜಗಜ್ಯೋತಿ ಬಸವಣ್ಣನವರದೇ ಒಂದು ಜಾತಿಯಾಗಿರುವುದು ವಿಪರ್ಯಾಸದ ಸಂಗತಿ. ಇವರು 1134ನೇ ಇಸವಿಯಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆಯರ ಮಗನಾಗಿ ಹುಟ್ಟುತ್ತಾರೆ. ಇವರು ಸಣ್ಣ ವಯಸ್ಸಿನಲ್ಲಿಯೇ ಚಿಕ್ಕ ಚಿಕ್ಕ ಹಳ್ಳ ಮಾಡಿ ಆಟವಾಡುತ್ತಿರುವಾಗ 10 ಕಡೆ ಹಳ್ಳ ತೋಡಿ ಒದ್ದಾಡುವ ಬದಲು ಒಂದೇ ಕಡೆ ಹಳ್ಳ ತೋಡಿದರೆ ನೀರು ಸಿಗುವುದಿಲ್ಲವೇ ಎಂಬ ತಂದೆಯ ಪ್ರಶ್ನೆಗೆ, ನೀವು 10 ಹಲವಾರು ದೇವರನ್ನು ಪೂಜಿಸುವ ಬದಲು ಒಂದೇ ದೇವರನ್ನು ಪೂಜಿಸಿದರೆ ಮುಕ್ತಿ ಬೇಗ ಸಿಗುವುದಿಲ್ಲವೇ ಎಂದು ಮರುಪ್ರಶ್ನಿಸುವ ಮೂಲಕ ಏಕದೇವಾರಾಧನೆಯನ್ನು ಪ್ರತಿಪಾದಿಸಿದರು. ತನ್ನ ಅಕ್ಕ ನಾಗಲಾಂಬಿಕೆಗೆ ಜನಿವಾರ ಹಾಕಿಸುವ ಹೊರತು ತಾನು ಜನಿವಾರ ಹಾಕುವುದಿಲ್ಲವೆಂದು ಆ ಸಣ್ಣ ವಯಸ್ಸಿನಲ್ಲಿಯೇ ಬಸವಣ್ಣನವರು ಬ್ರಾಹ್ಮಣರಾದ ಮಧುವರಸನ ಮಗನಿಗೂ ದಲಿತರಾದ ಹರಳಯ್ಯನ ಮಗಳಿಗೂ ಮದುವೆ ಮಾಡಿಸುವ ಮೂಲಕ ಮೇಲು ಕೀಳು ಎಂಬ ಜಾತಿ ವ್ಯವಸ್ಥೆಯ ಭೀತಿಗೆ ಬೆಂಕಿ ಹಚ್ಚಿದರು. ಲೋಕ ಕಲ್ಯಾಣಕ್ಕಾಗಿ ಅನುಭವ ಮಂಟಪವನ್ನು ನಿರ್ಮಿಸಿ ಅಲ್ಲಮ ಪ್ರಭುಗಳನ್ನು ಅಧ್ಯಕ್ಷರಾಗಿಸುವ ಮೂಲಕ ಇಂದಿನ ನಮ್ಮ ದೇಶದ ಪಾರ್ಲಿಮೆಂಟ್ನ ಕಲ್ಪನೆಯನ್ನು ಅಂದೇ ಹುಟ್ಟಿಹಾಕಿದರು. ಇದೇ ರೀತಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶರಣಾರ್ಥಿ.